ಅನ್ನನ್ನ ಬಗ್ಗಿ ಶಾಟ್ ಹೊಡೆದರೆ ಆದ್ರೆ ನಾ ಪ್ರೀತಿಸ್ತಿದ್ದೀನಲ್ಲ. ಇದು ಫಸ್ಟ್ ನನ್ನ ಸಿಂಗಲ್ ಹುಡುಗರಾಗ. ಈಗಿನ ಇನ್ಸ್ಟಾಗ್ರಾಮಲ್ಲಿ ಹೇಳ್ಬೇಕು ಅಂದರೆ ಇಷ್ಟು ದಿನ ಹುಡುಗರಿಗೂ ಕಾಟ ಸಾಲದು ಅಂತೇಳಿ ಈಗ ಹುಡುಗಿರದು ಕಾಟ ಸಾಲದು ಅಂತೇಳಿ ಎರಡು ಕ್ಯಾಟಗರಿ ಅಲ್ಲದೆ ಇರೋರು ಇದ್ದವ್ರೆ. ಎಕ್ಸಾಂಪಲ್ ಇವಳ ಒಂದು ಗೊತ್ತಿಲ್ಲ ನನಗಂತೂ. ಎಕ್ಸಾಂಪಲ್ ಇವಳು ಅಂತಾನೆ ಹೇಳ್ತೀನಿ. ಹೇಳ್ರಪ್ಪ ಅನ್ನನ್ನ ಲೇ ಸೀಡ್ಲೆಸ್ ಗೋಡಂಬಿ ನಿನ್ನೇ ನಿಮ್ಮ ಅಪ್ಪನನ್ನ ಕಾಗುತ್ತಾ? ಪಾಪ ನಿಮ್ಮ ಅಪ್ಪಂಗೆ ಯಾಕೆ ಬಯ್ಯನಪ್ಪ? ನಿನ್ಗೆ ಹೇಳ್ತಾ ಇರೋದು. ನಾನೇನ್ ತಪ್ಪು ಮಾಡಿದ್ದೀನಿ? ನೀನ್ ಫಸ್ಟ್ ಏನ್ ಸರಿಯಾಗಿ ಮಾಡಿದ್ಯಾ ಅಂತಾನೆ ಹೇಳಪ್ಪ. ನೀವು ಹುಟ್ಟಿರೋದೇ ದೊಡ್ಡ ತಪ್ಪು, ದೊಡ್ಡ ಮಿಸ್ಟೇಕಲ್ಲೇ ನೀವು ಹುಟ್ಟಿದ್ಯಾ ಅಂತದ್ರಲ್ಲಿ ಇನ್ನೇನ್ ತಾನೇ ಸರಿ ಮಾಡ್ತೀಯ ಹೇಳಿ ನೀನು? ಅಣ್ಣ ಇನ್ನು ಏನೋ ಬೇಕಣ್ಣ. ಮುಟ್ಟಕ್ಕಾಗಲ್ಲ, ಮೀಟ್ರು ಬೇಕು. ತಾಕತ್ತಿದ್ರೆ ಮುಟ್ಲಿ ನೋಡೋಣ. ಮುಟ್ಟದೇನಣ್ಣ, ನಿನ್ನ ಮುಟ್ಟಕ್ಕೂ ಇಂಟ್ರೆಸ್ಟ್ ಇರಲ್ಲ ಅಣ್ಣ. ನೀನೇನ್ ಮುಟ್ಟಕ್ಕೆ ನೀನೇನು ಅವಳ ಇದಾ ಇಲ್ಲ ಅವನ ಎರಡೂ ಅಲ್ಲದೆ ಇರೋ ನಿನ್ನ ನಾವು ಮುಟ್ಟಕ್ಕೆ ಸುಮ್ಮನೆ ಟೈಮ್ ವೇಸ್ಟು ಅಣ್ಣ. ನೀನು ಮಾಡೋ ಇಂಥ ವಿಡಿಯೋಗಳು ನೋಡಿ ನಿಮ್ಮ ಮನೇಲಿ ಮೆಟ್ಟಲ್ ಹೊಡಿಯಲ್ವಾ? ಒಳ್ಳೆ ಕೋಚನ್ ಥರ ಆಡ್ತೀಯಲ್ಲ ಅಂತೇಳಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಅಣ್ಣ. ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ವಿಡಿಯೋಗಳು ನೋಡ್ಲಿ ಅಂತ ಮಾಡ್ತಿರೋ, ನೋಡ್ದಲ್ಲೇ ಇರಲಿ ಅಂತ ಮಾಡ್ತಿರೋ, ಇಲ್ಲ ಇನ್ಸ್ಟಾಗ್ರಾಮ್ನ ಪರ್ಮನೆಂಟ್ ಬ್ಯಾನ್ ಮಾಡಲಿ ಅಂತ ಮಾಡ್ತಾ ಇದ್ರು. ಎಲ್ಲ ನಿಮಗೆ ಗೊತ್ತು ಕಂಡ್ರಲ್ಲ. ಚಾಮುಂಡೇಶ್ವರಿ ನಮ್ ಕಣ್ಗೆ ಇದ್ಗಳಕ್ಕಿಲ್ವಾ? ಟೆನ್ನಿಸ್ ತಾನಿಯ ಇವಳೇನು ಕಮ್ಮಿಯ ಬಗ್ಗಿ ಶಾಟ್ ಹೊಡೆದರೆ ಕಮ್ಮಿಯ ಬಗ್ಗಿ ಶಾಟ್ ಹೊಡೆದರೆ ಗ್ರೌಂಡ್ ಎಲ್ಲ ಕ್ಯಾಮರೆ. ಅಯ್ಯೋ ಅಬ್ಬ, ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಈ ತರ ಹಿಂಸೆ ಕೊಟ್ರೆ ಜನಗಳು ಯಾರು ಬದುಕ್ತಾರೆ? ನೀವು ಅನ್ನನ್ನ ಮಾಡ್ತಿರೋ ರೀಲ್ಸ್ ತಪ್ಪು ಅಂತೇಳಿ ನಿಮ್ಮ ಅಪ್ಪರಣೆಗೂ ನಾನು ಅಂತ ಇಲ್ಲ. ಬಟ್ ಆದ್ರೆ ನೀವು ಮಾಡಿರೋದೆಲ್ಲ ತಪ್ಪೆ ಅಂತ ನಾವು ಹೇಳಕ್ಕೆ ಮಾತ್ರ ಚಾನ್ಸ್ ಐತೆ. ಅದ್ರಲ್ಲೂ ಇಂಥ ವಿಡಿಯೋಗಳು ಮಾಡ್ತಾ ಇದ್ದೀರಾ ಅಂತೇಳಿ ಮನೇಲಿ ನೋಡಿ ಯಾರು ಹಿಡ್ಕೊಂಡು ಕೆರ ತಾಂಡು ಜ್ವರ ಬರೋರ್ಗು ಯಾರು ಹೊಡೆದಿಲ್ಲ ಅಂತ ಕಾಣುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಮನೆಯವರೇ ಸರಿ ಇಲ್ಲ ಅಂತ ಅಂದ್ಮೇಲೆ ನೀವು ತಾನೇ ಸರಿ. ಇಂಥ ವಿಡಿಯೋಗಳನ್ನ ನೋಡ್ಬೇಕು ಅಂತಂದ್ರೆ ನಿಜವಾಗ್ಲೂ ರೋಸ್ಟ್ ಮಾಡೋರಿಗೆ BP ಶುಗರ್ ಬರುತ್ತೆ. ಇನ್ನು ಯಾಕಾರ ರೋಸ್ಟ್ ಮಾಡ್ತಾ ಇದೀವೋ ಅಂತ ತಲೆ ಕೆಡ್ಸ್ಕೊಬೇಕು. ಆ ರೇಂಜಿಗೆ ತಲ್ಲೋ ಬರುತ್ತೆ. ಇವರು ರೀಲ್ಸ್ ನೋಡಿದ್ರೆ ಸಾಕು ಬರೇ ತಲೆ ಹಿಂಸೆ. ಈ ತರ ಜನಗಳಿಗೆ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಅನ್ನೋ ಒಂದು ಡೈಲಾಗ್ ಬೇರೆ ಜ್ಞಾಪನಕ್ಕೆ ಬರ್ತೈತಿ. ಅವ್ನು ನಿನ್ನ ಪ್ರೀತಿಸ್ತಿದ್ದಾನೆ ಅಂತ ಏನೇ ಗ್ಯಾರಂಟಿ? ಆದ್ರೆ ನಾ ಪ್ರೀತಿಸ್ತಿದ್ದೀನಲ್ಲ. ಎಲ್ಲ ಸಮಯದಲ್ಲಿ ಹೆಣ್ಣಿಗನಾಗಿರ್ಬೇಡ, ಸ್ವಲ್ಪ ಗಂಡಸ್ತನ ತೋರ್ಸು. ಅವ್ನು ನಿನ್ನ ಪ್ರೀತಿಸ್ತಿದ್ದಾನೆ ಅಂತ ಏನೇ ಗ್ಯಾರಂಟಿ? ಆದ್ರೆ ನಾ ಪ್ರೀತಿಸ್ತಿದ್ದೀನಲ್ಲ. ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡು. ಹೇಳ್ರಪ್ಪ ನಿಮ್ಮ ಅಪ್ಪನ ಹತ್ರಕ್ಕೆ ಹೋಗಿ, ಅಪ್ಪ ನನ್ನ ಗಂಡಸು ಅಂತ ಎತ್ತಿದ್ಯೋ ಇಲ್ಲ ಗಾಂಡು ಅಂತ ಎತ್ತಿದ್ಯೋ ಅಂತ ಹೇಳಿ ಹೋಗೋಸತಿ ವಿಚಾರಿಸ್ಕೊಂಬಾರಪ್ಪ. ಏನಂದೆ ಇನ್ನೊಂದ್ಸಲ ಹೇಳು. ಸೀದಾ ನಿಮ್ಮ ಅಪ್ಪನ ಹತ್ರಕ್ಕೆ ಹೋಗಿ, ಅಪ್ಪ ನನ್ನ ಗಂಡಸು ಅಂತ ಎತ್ತಿದ್ಯೋ ಇಲ್ಲ ಗಾಂಡು ಅಂತ ಎತ್ತಿದ್ಯೋ ಅಂತ ಹೇಳಿ ಹೋಗೋಸತಿ ವಿಚಾರಿಸ್ಕೊಂಬಾರಪ್ಪ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ನೋಡೋಕೆ ಒಳ್ಳೆ ಹೆಣ್ಗುನ್ ಥರ ಕಾಣಿಸ್ತಾ ಇದೆಯಾ, ಅಟ್ಲೀಸ್ಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಈ ಮೀಸೆ ಥರ ಬಂದೈತಲ್ಲ ಅದೆಂಗಪ್ಪ ಬಂತು? ನೀನು ಗಂಡಸು ಹೆಂಗಸು ಅಂತೇಳಿ ಒಂದು ಎಲ್ಲ ತಲೆ ಕೆಟ್ಟೋಗೈತಿ. ಲೇ ಹೆಣ್ಮಕ್ಳಿಗೆ ಸ್ವಲ್ಪ ಮಾನ ಮರ್ಯಾದೆ ಐತೆ ಕಂಡ್ರು. ನೀವು ಮಾಡ್ತಿರೋ ವಿಡಿಯೋಗಳಿಂದ ಅವ್ರಿಗೂ ಅವಮಾನ ಆಗಿ ಸೂಸೈಡ್ ಮಾಡ್ಕೊಂಡು ಸತ್ತೋದವರು. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ನಮಸ್ಕಾರ ಎಲ್ಲ ಮೂಲೆಗೆ ಕೋ. ಫಸ್ಟ್ ಮಕ ತೋರಿಸು, ನೀನು ಮಕ ನೋಡ್ಬೇಕು. ಏನು ಮಾಡ್ತಾ ಇದ್ದೀರಾ? ಇದು ಫಸ್ಟು ನನ್ನ ಸಿಂಗಲ್ ಹುಡುಗರಾಗ. ಇದು ನೆಕ್ಸ್ಟು ನನ್ನ ಸಿಂಗಲ್ ಹುಡುಗಿಯರಿಗೆ. ಲೈಕು, ಕಮೆಂಟು, ಶೇರು ಅಲ್ಲ ಮಾಡ್ತಿದ್ದೀರಾ. ಫಸ್ಟ್ ಒನ್ ಬೇಸರ ಇಲ್ಲ. ಸೆಕೆಂಡ್ ಒನ್, ವೈ ಡಿಡ್ ಯು ನಾಟ್ ಫಾಲೋಯಿಂಗ್? ಟೆಲ್ ಮೀ, ಮೈ ಬಾಯ್ಸ್, ಮೈ ಗರ್ಲ್ಸ್, ಮೈ ಫ್ಯಾಮಿಲಿ. ಇಲ್ಲ ಅಂದಿದ್ರೆ ಇಂಗ್ಲಿಷ್ ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಏನೋ ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ವೈ ಐ ಆಮ್ ವೆರಿ ಫೀಲ್ಡ್. ಈ ವಿಡಿಯೋ ಈ ಅಮ್ಮ ಮಾಡ್ತಿರೋ ವಿಡಿಯೋ ಏನಾರು ನಾವು ಕಣ್ತುಂಬ ನಾವು ನೋಡೋದಲ್ದೆ ಬರೀ ಹೆಣ್ಮಕ್ಳು ನೋಡ್ಬಿಟ್ರೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹೆಣ್ಮಕ್ಳು ಅಂದ್ರೆ ಇಷ್ಟು ಅಸಹ್ಯವಾಗಿರ್ತಾರ ಅಂತೇಳಿ ನಿಜವಾಗ್ಲೂ ಜೀವನದಲ್ಲಿ ಚಿಕಿತ್ಸೆ ಬಂದ್ಬಿಡುತ್ತೆ ಹೆಣ್ಮಕ್ಳು ಮೇಲೆ. ನಮಗೆ ಮಾತ್ರ ಬರೋದಾದ್ರೆ ಸಾಲದು, ಬರೀ ಹೆಣ್ಮಕ್ಳಿಗೆ ಅವ್ರ ಮೇಲೆ ಅವ್ರಿಗೆ ಬಂದ್ಬಿಡುತ್ತೆ ಚಿಕಿತ್ಸೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇಂಥ
ತಿರುಪೈ ನನ್ನ ಮಕ್ಕಳು ಅವ್ರ ಅಂತೇಳಿ. ಕೆಲವ್ರು ಅನ್ಕೊಬೋದು ಬಿಡಪ್ಪ ಅವ್ರ ಖುಷಿ, ಅವ್ರವ್ರ ಪಾಡಿಗೆ ಅವ್ರವ್ರು ಇಷ್ಟೇ, ಅವ್ರು ಹೆಂಗ್ ಬೇಕಾದ್ರು ಮಾಡ್ಕೊಂಡ್ಲಿ, ಅದನ್ನ ಕೇಳಕ್ ನಾನು ಯಾರು ನೀವ್ ಯಾರು ಅಂತ ಕೇಳ್ಕೊಬಹುದು. ಇನ್ಸ್ಟಾಗ್ರಾಮಲ್ಲಿ ಇದ್ದುದರಿಂದ ಜಾಸ್ತಿ ಮಕ್ಳುಗಳೇ ಫೋನ್ ಯೂಸ್ ಮಾಡ್ತಾ ಇರ್ತವೆ. ಈ ಅಮ್ಮನ್ ನೋಡ್ರೆ ಗೊಗಯ್ಯ ಬಂತು ಅಂತೇಳಿ 3 ತಿಂಗಳು ಹಾಸ್ಪಿಟಲ್ ಅಡ್ಮಿಟ್ ಆದ್ರೂ ಇನ್ನೂ ಅವ್ರು ಸಾಯೋವರೆಗೂ ಭಯ ಅನ್ನೋದು ಹೋಗೋದೇ ಇಲ್ಲ. ದೆವ್ವ ಬಂತು ಅಂತೇಳಿ. ಈ ಅಮ್ಮ ನೋಡ್ಲಿಕ್ಕೆ ಸಡನ್ಲಿ ನೋಡ್ರೆ ಗೊಗಯ್ಯ ಕಣ್ಣಂಗೆ ಕಾಣ್ತಾಳೆ.